ಒಂದ್ ವರ್ಷ 4 ತಿಂಗಳ ಕ್ರಮ 66,000 ಮಾರ್ದೆ. 120 ರಾಸ್ ಆಗಿತ್ತು ಲಾಸ್ಟ್ ಇಯರ್ಗೆ. 120 ರಾಸ್ ಆಗಿತ್ತು. 120 ಹಾಲಲ್ಲಿ ರೈತನಿಗೆ ಏನೂ ಉಳಿತಾ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಫುಲ್ ಇನ್ಫಾರ್ಮೇಟಿವ್ ಆಗಿ ಹಸುಗಳ ಬಗ್ಗೆ ಹೈನುಗಾರಿಕೆ ಯಾವ ತರ ಮಾಡೋದು ಏನು ಅಂತ ಕಂಪ್ಲೀಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅವ್ರು ಮಾಡಿರೋರ್ ಜೊತೆಲೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಸ್ತೀನಿ. ಮತ್ತೆ ಇದರಲ್ಲಿ ಪ್ರಾಫಿಟ್ ಇದೆಯಾ ಲಾಸ್ ಇದೆಯೋ ಅನ್ನೋದು ಮೇನ್ ಬೇಕಾಗಿರೋದು ರೈತರಿಗೆ. ಕೆಲವೊಬ್ರು ಪ್ರಾಫಿಟ್ ಇದೆ ಅಂತಾನು ಹೇಳ್ತಾರೆ, ಲಾಸ್ ಇದೆ ಅಂತಾನು ಹೇಳ್ತಾರೆ. ಇದರಲ್ಲಿ ನಾವು ಮೇನ್ ಆಗಿ ಇವತ್ತು ಖುದ್ದಾಗಿ 80ರಿಂದ 100 ಹಸು ಮಾಡಿರೋರ್ ಜೊತೆನೆ ನಾವು ಇಂಟರಾಕ್ಟ್ ಮಾಡ್ಬಿಟ್ಟು ಇವತ್ತು ಕಂಪ್ಲೀಟ್ ವಿಡಿಯೋ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಮಾಡ್ಬೇಕು ಬಿಡ್ಬೇಕು, ಮಾಡಿದ್ರು ಎಷ್ಟರಿಂದ ಶುರು ಮಾಡ್ಬೇಕು, ಯಾವ ರೀತಿ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಅವ್ರನ್ನೇ ಮಾತಾಡಿಸಿ ಅವ್ರ ಜೊತೆನೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಹೇಮಂತ್ ಅಂತ. ನಮ್ಮ ಚಾನಲ್ ಇಂದ ಇವತ್ತು ತುಂಬಾ ಜನ ರೆಕಮೆಂಡ್ ಮಾಡಿದ್ರು, ಈ ತರ ರೈತರು ಇದಾರೆ ಇಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ. ಅದಕ್ಕೆ ಇವತ್ತು ನಿಮ್ಮ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ಒಳ್ಳೆದಾಯ್ತು. ಸರ್ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ ಹೇಳಿ. ನನ್ನ ಹೆಸರು ಲೋಕೇಶಪ್ಪ ಅಂತ. ನಾನು ಮೂಲತಃ ಗುಬ್ಬಿಹಳ್ಳಿ ಅಂತ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಸಕಲಪಟ್ಟಣ ಹೋಬಳಿ. ಅಲ್ಲಿ ನಾವು ಒಂದು 1973ರಿಂದ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಕಾಲೇಜ್ 73ರಿಂದನೂ ಕೂಡ ಕಾಲೇಜು ಡಿಸ್ಕಂಟಿನ್ಯೂಟ್ ಮಾಡಿದ್ದಾಗಿಂದ ವ್ಯವಸಾಯಕ್ಕೆ ನಾನು PUC ಮುಗೀತು ನಂದು. ಅವಾಗ 1 ಇಯರ್ PUC ಇತ್ತು. ಅವಾಗ ಬೇಸೇಜಿಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಬೇಸೇಜಿಗೆ ಸೀಟು ಸಿಕ್ಕಿತ್ತು. ಆದ್ರೂ ಕೂಡ ನಮ್ಮ ಹಿರಿಯರ ಒತ್ತಾಸೆಯಿಂದ ನಮ್ಮ ತಾತ ಇದ್ರು, ಅವರು ನೀನು ಕೃಷಿನೇ ಮಾಡ್ಸಪ್ಪ ಅಂತ ಇದು ಹೇಳ್ತಾ ಇದ್ರು. ಅವ್ರಿಗೆ ಬೇಜಾರು ಮಾಡಬಾರ್ದು ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಹಿರಿಯರ ಮಾತು ಕೇಳ್ಬೇಕು ಅಂತ ನಾನು ವ್ಯವಸಾಯನ ಸ್ಟಾರ್ಟ್ ಮಾಡಿದೆ. ಅವತ್ತಿನ ಕಾಲದಲ್ಲಿ ಸಿಂಧಿ ಹಸುಗಳು ಸಾಕಬೇಕು ಅಂತ ಆಸೆನೂ ಇತ್ತು. ನಾನು ಹೈಸ್ಕೂಲ್ ಎಲ್ಲ ಬೆಂಗಳೂರಲ್ಲಿ ಓದಿದ್ ನಾನು. ಹಂಗಾಗಿ ಅಲ್ಲಿ ನಾನು ಹೈಸ್ಕೂಲ್ ಅಲ್ಲಿದ್ದಾಗ ನಾನು 68, 69ರಲ್ಲಿ ಅಲ್ಲಿ ನಾನು ನೋಡ್ತಾ ಇದ್ನಲ್ಲ, ಆ ಸಿಂಧಿ ಹಸುಗಳು ಯಾಕೆ ನಮ್ಮಲ್ಲಿ ಯಾಕೆ ಸಾಕಬಾರ್ದು ಅಂತ ಯೋಚನೆ. ನಾನು ಒಂದು ಅಷ್ಟೊತ್ತಿ ಗವರ್ಮೆಂಟ್ ಇನ್ನೊಂದು ಸ್ಕೀಮ್ ಬಂತು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಅಂತ. ಸ್ವಂತ ಉದ್ಯಮ ಮಾಡೋರಿಗೆ ಏನಾರ ಒಂದು ಲೋನ್ ಕೊಡಿಸಿ ಸಬ್ಸಿಡಿ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ. ನನಗೆ ಸ್ಯಾಂಕ್ಷನ್ ಆಗಿತ್ತು. ಅವಾಗ ನಾನು 4-5 ಹಸುಗಳು ತಗೊಂಡೆ, ಸಿಂಧಿ ಹಸುಗಳನ್ನ ತಗೊಂಡು. ಅವತ್ ನಮ್ಮ MLA ಬಂದಿದ್ರು ಅದನ್ನ ಇನಾಗರೇಷನ್ ಮಾಡಕ್ಕೆ. ನೋಡ್ರಿ, ಅವತ್ತಿನ ಕಾಲದಲ್ಲಿ MLA ಬಂದು ಬ್ಯಾಂಕ್ ಲೋನ್ ಕೊಟ್ಟಿದ್ರಲ್ಲ, ಅದನ್ನ ಬಂದು ಒಂದು ಕೊಟ್ಟಿಗೆನಲ್ಲಿ ಪೂಜೆ ಮಾಡಿ MLA. ಇದು ಒಂಥರ ಹೆಂಗೆ ಅಂದ್ರೆ ನಾವ್ ಏನೋ ಕೆಲಸ ಮಾಡಕ್ ಹೋಗ್ತೀವಿ ಅಂದ್ರೆ ಒಂಥರ ನಮ್ಗೆ ಇನ್ಸ್ಪಿರೇಷನ್ ಇದ್ದಂಗೆ. ಅವತ್ತು ನಮ್ ಕೊಟ್ಟಿಗೆನಲ್ಲಿ ಟೇಪ್ ಕಟ್ಸಿ MLA ಬಂದು ಟೇಪ್ ಕಟ್ ಮಾಡಿ ಮಾಡೋರು, ಶುಭ ಹಾರೈಸಿ ಹೋದ್ರು. ನಮ್ಮ SR ಲಕ್ಷ್ಮಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಬೀರೂರು ಕಾನ್ಸ್ಟಿಟ್ಯೂನ್ಸಿ MLA ಅವರು ಕೇಳಿದ್ವಿ. ಅಷ್ಟು ಅವರು ಮಾಡಿ ಕೊಟ್ಟು ಅಷ್ಟು ಸ್ಕೋಪ್ ಇತ್ತು ಅವತ್ತಿನ ಕಾಲ. ಅವತ್ತು ನಮ್ಮ ಊರಿನ ಜನ ಪೂರ್ತಿ ಸೇರ್ಕೊಂಡಿದ್ರು ನಮ್ಮ ಸ್ಕೂಲ್ ನೋಡಕ್ಕೆ. ಇದ್ದಾಗ ನಾನು ರೇಷ್ಮೆ ಕೂಡ ಬೆಳೆದೆ, ಕಬ್ಬು ಬೆಳೆದೆ, ತರಕಾರಿಗಳು ಯಾವ್ಯಾವ್ದು ಹೊಸ ವೆರೈಟಿ ಏನ್ ಬರುತ್ತೆ ಎಲ್ಲ ಬೆಳಿತಾ ಇದ್ವಿ. ನಮ್ಮ ಮನಸ್ಸಿನಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡ್ಬೇಕು ಮನಸ್ಸಿರ್ಬೇಕು. ನಾವ್ ಇನ್ನೂ ಹೊಸ ಇವತ್ತು ಕೂಡ ನಾವು ಇನ್ನೂ ಒಂದ್ ಏನಾರ ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಏನಾರು ಮಾಡ್ಬೇಕು ಅಂತ ಇದೆಯಾ, ಅಷ್ಟಕ್ಕೆ ಸಾಕು ಅಂತ ಮೊದಕಿಲ್ಲ. ಇದು ಏನಪ್ಪಾ ಅಂದ್ರೆ ನಾವು ಶುರು ಮಾಡೋದ್ ಮಾತ್ರ, ಶುರು ಮಾಡದ್ಮೇಲೆ ಅದಕ್ಕೆ ಕೊನೆ ಇಲ್ಲ. ಈ ಜಮೀನ ನಾನು ತೋರ್ಸಿದ್ರು, ಇದನ್ನ ಲೀಸಿಗೆ ಕೊಡ್ಸಿ ಹಿಂದೆ. ಲೀಸಿಗೆ ಬೇಡಪ್ಪ, ಇದ್ ನಾಳೆ 1000 ಮಾರಿ ಏನ್ ಮಾಡ್ತೀಯ, ಖರೀದಿ ತಗೊಂಡ್ಬಂದು. ಖರೀದಿ ತಗೊಳಕ್ಕೆ ನನ್ನ ಹತ್ರ ಹಣ ಇಲ್ಲ. ಆಮೇಲೆ ನಮ್ಮ ತಂದೆಯವರು ಅವತ್ತಿನ ಕಾಲದಲ್ಲಿ ದುಡ್ಡು ಹೊಂದಿಸ್ಕೊಡೋಷ್ಟು ಕಷ್ಟ ಇತ್ತು. ಅವರು ಒಪ್ಲಿಲ್ಲ. ಆದ್ರೂ ನಾನು ಧೈರ್ಯ ಮಾಡಿ ಸಾಲ ಮಾಡಕ್ಕಾಗ್ಲಿ ಇದನ್ನ ಮಾಡ್ಬೇಕು ಅಂತ ಇಡೀ ಜಮೀನನ್ನ ಸಾಲ ಮಾಡಿ ಕೊಂಡ್ರೆ. ಸಾಲ ಮಾಡಿ ಆಗಿನ ಕಾಲದಲ್ಲಿ ಧೈರ್ಯ ಮಾಡಿ ಸಾಲ ಮಾಡಿ 1987ರಲ್ಲಿ ಸಾಲ ಮಾಡಿ ಕೊಂಡಿದ್ದೆ. ಒಂದೊಂದಲ್ಲ ಹಳೆ ಮನೆ ಇದೆ, ನಿಮಗೆ ತೋರಿಸ್ತೀನಿ. ಎಷ್ಟು ಹಳೆ ಮನೆ ಒಳಗೆ ನಾನು 18-20 ವರ್ಷ ಅಂದ್ರೆ 1987ರಿಂದ 2006ವರೆಗೂ ಅಲ್ಲೇ ಜೀವನ ಮಾಡಿದ್ದೆ. 87 ಒಂದು 13-19 ವರ್ಷ ಆ ಮನೆ ಒಳಗೆ ಜೀವನ ಮಾಡಿದ್ದೆ. ಅಲ್ಲಿಂದ ಬಂದಾಗ 19 ವರ್ಷ ಅದೇ ಮನೆ. ನಾನು ಒಂದೇ ಒಂದು ಹಸು ಇಟ್ಕೊಂಡಿದ್ದೆ ಹಾಲಿಗೆ ಅಂತ. ಅದು ಒಂದ್ ದಿವಸ ಹಿಂಗೆ ಹಾಲ್ ಕರೆದು ಹೊರಗಡೆ ತಂದು ಕಟ್ಟಿದೆ, ರಪ್ಪ ಅಂತ ಬಿದ್ದೋಯ್ತು. ಅಲ್ಲೇ ಇನ್ನೇನ್ ಡಾಕ್ಟರ್ ಕರ್ಕೊಂಬರಕ್ಕೆ ಸೈಕಲ್ ತಿಕ್ಕೊಂಡು ಹೊರಗೆ ಬಂದ. ಅವತ್ತು ನನ್ನ ಹತ್ರ ಸೈಕಲ್ ತಗೊಂಡು ಹೊರಗೆ ಬಂದೆ. ಅಷ್ಟೊತ್ತಿ ಹಸು ಸಾಕಾಯ್ತು. ಇನ್ನೇನ್ ಮಾಡೋದು, ನನ್ಗೆ ಹಾಲಿಲ್ದಂಗ ಆಯ್ತು. ಅವಾಗ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರು ಕುಣಿಸ್ಕಟ್ಟ, ತರೀಕೆರೆ ತಾಲೂಕು ಕುಣಿಸ್ಕಟ್ಟ. ಅವ್ರ ತಂದೆಯವ್ರ ಮನೆಗೆ ಒಂದು 30-40 ನಾಟಿ ಹಸುಗಳಿತ್ತು. ಅದ್ರಲ್ಲಿ ಒಂದು ಹಸುನ ಅವ್ರು ಕಳ್ಸಿದ್ರು ಹಾಲಿಗೆ ಅಂತ. 1 ಲೀಟರ್ ಹಾಲು ಕೊಡ್ತಿದ್ರು, ಬೆಳಿಗ್ಗೆ 1 ಲೀಟರ್, ಸಾಯಂಕಾಲ 1 ಲೀಟರ್. ಅದ್ರಲ್ಲಿ ನನಗೆ ಒಂದು ಸಿಂಧಿ ಹಸು ಸಿಂಧಿ ಕರು ಅದ್ರಲ್ಲಿ ಹುಟ್ಟಿಸ್ಕೊಂಡು ಬೆಳೆಸ್ಕೊಂಡು 120 ರಾಸ್ ಆಗಿತ್ತು ಲಾಸ್ಟ್ ಇಯರ್ಗೆ. 120 ರಾಸ್ ಆಗಿತ್ತು. 120 ರಾಸಲ್ಲಿ 25 ರಾಸ್ ಮಾರಿದೀನಿ. ಇವತ್ತು ಕೂಡ 90-95 ಇದೆ ಈಗ ನನ್ನ ಹತ್ರ ರಾಸ್ಗಳಿದೆ. ಒಂದು ಹಸುವಿನಲ್ಲೇ ನಾನು ಯಾವ್ದು ಕೊಂಡ್ಕೊಂಡ್ ಬಂದಿಲ್ಲ, ಎಲ್ಲ ಅದ್ರಲ್ಲೇ ಮಲ್ಟಿಪ್ಲೈ ಆಗಿರೋದು. ಎಲ್ಲದನ್ನು ಹುಟ್ಟಿ ಬೆಳೆದಿರೋದು. ಈ ತರ ನನ್ನ ಡೈರಿ ಅವತ್ತು ಹಾಳಾಗಿದ್ದು ಮತ್ತೆ ಇಂಪ್ರೂವ್ಮೆಂಟ್ ಆಯ್ತು. ಅದೇ ಸರ್, ಇವೆಲ್ಲವೂ ಮನೇಲೆ ಹುಟ್ಟಿ ಬೆಳೆದಿರೋವು. ನೀವೇನ್ ಫೋಟೋ ತಗೊಂಡ್ರಲ್ಲ, ಎಲ್ಲಾ ಕರುಗಳು ಕೂಡ ನಮ್ಮ ಮನೇಲೆ ಹುಟ್ಟಿ ಬೆಳೆದಿರೋವು.
ಚಿಕ್ಕ ಮಕ್ಳು ನಮ್ಮನೆ ಸಾಕಿ ಒಂದ್ರಿಂದ 120 ತನಕ ಕ್ರಾಸ್ ಮಾಡಿದೀರಾ ಅಂದ್ರೆ ನಾನು 2006ರಲ್ಲಿ ನನ್ನ ಮನೆ ಈ ಮನೆ ಕಟ್ಟಿದಾಗ 2006 ಮನೆ ಕಟ್ಟಿದಾಗ ಗೃಹ ಪ್ರವೇಶಕ್ಕೆ ಒಂದೇ ಒಂದು ಹಸು ಒಂದು ಕರು ಒಳಗಡೆ ಇಟ್ಕೊಂಡಿತ್ತು. ಅದರಲ್ಲಿ ಸಿಂಧಿ ಇತ್ತಲ್ಲ ಅದು ಹಸುವಾಗಿತ್ತು, ಅದು ಕರು ಹಾಕಿತ್ತು ಅವಾಗ. ಅದನ್ನ ಮನೆ ಒಳಗೆ ಗೃಹ ಪ್ರವೇಶಕ್ಕೆ ನಾವು ತಗೊಂಡು ಬೇರೆ ಅದರಿಂದ ನೆಕ್ಸ್ಟ್ ಬರ್ತಾ 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 ನಾನು ಒಂದು ಮನೆ ಒಳಗೇನೆ ಒಂದು 6 ರಾಸ್ ಕಟ್ಟಂಗ್ ಕೊಟ್ಟಿಗೆ ಮಾಡ್ಕೊಂಡಿದ್ದೆ. ಅದು ತುಂಬಿದ ಮೇಲೆ ಹೊರಗಡೆ ಇನ್ನೊಂದ್ ಸ್ವಲ್ಪ ಒಂದು 10-15 ರಾಸ್ ಆಗಂಗಾಯ್ತು. 15-16 ಆದ್ಮೇಲೆ ಕಷ್ಟ ಆಯ್ತು, ಅವಾಗ ಕೊಟ್ಟಿಗೆಯಲ್ಲಿ ಜಾಗ ಸಾಕಾಗಿಲ್ಲ. ಅವಾಗ ಇದೊಂದು ಕೊಟ್ಟಿಗೆ ಇದನ್ನೆಲ್ಲ ನಾನೇ ಒಂದು ಯೋಚನೆ ಮಾಡ್ಕೊಂಡು ಕಟ್ಟಿಸಿದೆ. ಆಮೇಲೆ ಅದು ಎಕ್ಸ್ಟೆಂಡ್ ಆಯ್ತು, ಸ್ವಲ್ಪ ಹೊರಗಡೆ ಆಯ್ತು, ಮತ್ತೆ ಆ ಕಡೆಗೆ ಆಯ್ತು. ಒಟ್ಟು ಟೋಟಲಿ ಇಷ್ಟೆಲ್ಲ ರಾಸುಗಳು ಮಾತ್ರ ಎಲ್ಲ ಇದೆ. ಹೈನುಗಾರಿಕೆ ಇಷ್ಟು ಸಾಧನೆ. ಸರ್ ಇವತ್ತಿಂದ ಪ್ರೆಸೆಂಟ್ಲಿ ನಿಮ್ಮ ಹತ್ರ 80-90 ಹಸುಗಳಿದ್ದಾವೆ ಸರ್. ಹಸು ಕರು ಚಿಕ್ಕ ದೊಡ್ಡ ಎಲ್ಲ ಸೇರಿ. ಓಕೆ, ಅಲ್ಲ ಈಗ 80-90 ಇದಾವಲ್ಲ, ಅದ್ರಲ್ಲಿ ಅಂದ್ರೆ ಎಲ್ಲ ಒಂದೇ ಜಾತಿ ಇಲ್ಲ. ನಾವೇನ್ ಮಾಡ್ತೀವಿ, ಫಸ್ಟ್ ಸಿಂಧಿ ಕರು ಹುಟ್ಟುತ್ತೆ ಅಂದ್ರೆ ಅದು ತುಂಬಾ ಡೆವಲಪ್ಮೆಂಟ್ ಆಗಿರಲ್ಲ. ಅವಾಗ ಏನ್ ಮಾಡ್ತೀವಿ, ಜೆರ್ಸಿ ಕ್ರಾಸ್ ಮಾಡಿಸ್ತೀವಿ, ಜೆರ್ಸಿ ಸೆಮನ್ ಹಾಕ್ಸ್ತೀವಿ. ಅವಾಗ ಏನಾಗುತ್ತೆ, ಅದ್ರಲ್ಲಿ ಜೆರ್ಸಿ ಮತ್ತು HF ಕ್ರಾಸ್ ಆಗಿ ಹುಟ್ಟುತ್ತವೆ. ಅಂದ್ರೆ ಅದು ಸ್ವಲ್ಪ ಚಿಕ್ಕದಿರುತ್ತೆ ಜೆರ್ಸಿ ಕರು ಆದ್ರೆ. HF ಕರು ಆದ್ರೆ ಮೊದಲನೇ ಕರುನಲ್ಲಿ ಹಸು ಅಂತ ಡೆವಲಪ್ಮೆಂಟ್ ಇರಲ್ಲ, ಆ ಟೈಮಲ್ಲಿ ಕಷ್ಟ ಆಗುತ್ತೆ ಕರು ಹಾಕಿ. ಹಂಗಾಗಿ ನಾವೇನ್ ಮಾಡ್ತೀವಿ, ಮೊಳಕರುಗಳು ಕರುಗಳು ಸ್ವಲ್ಪ ಚಿಕ್ಕವಿದೆ, ತುಂಬಾ ದೊಡ್ಡದಾಗಿ ಚೆನ್ನಾಗಿ ಬೆಳೆದಿರೋ ಇದ್ರೆ HF ಮಾಡಿಸ್ತೀವಿ. ಸ್ವಲ್ಪ ಚೆನ್ನಾಗಿ ಬೆಳೆದಿರಲ್ಲ ಕೆಲವು, ಅಂತವಕ್ಕೆಲ್ಲ ಜೆರ್ಸಿ ಮಾಡಿಸ್ತೀವಿ. ಅವಾಗ ಇಲ್ಲಿ ನಮ್ಮಲ್ಲಿ ಏನಿದಾವೆ, ಜೆರ್ಸಿನೂ ಇದಾವೆ, HF ಇದಾವೆ, ಎಲ್ಲ ಮಿಕ್ಸ್ ಇದಾವೆ. ಎಲ್ಲ ಮಿಕ್ಸ್ ಇದೆ. ಅದೊಂದು ನೋಡ್ದೆ ನಾನು, ಇದು ಯಾವ್ದು ಅಂತ ಹೇಳ್ತೀರಾ? ಈಗ ಇದು ನನಗೆ ಇವೆಲ್ಲ ಸಾಕಿದ್ಮೇಲೆ ಈಗ ನನಗೆ ಸ್ವಲ್ಪ ಹಳ್ಳಿ ಕಾರು ಸಾಕ್ಬೇಕು ಅಂತ ಆಸೆ ಇತ್ತು. ಹಳ್ಳಿ ಕಾರ್ ನನ್ನ ಮಗನಿಗೆ ಅಪ್ಪಾಜಿ ನಾನು ಹಳ್ಳಿ ಕಾರ್ ತಂದು ಸಾಕ್ಬೇಕು ಅಂತಿದ್ದ. ಅಂದ್ರೆ ವರ್ತೂರ್ ಸಂತೋಷ್ ಅವರು ಬ್ರ್ಯಾಂಡ್ ಮಾಡ್ಬಿಟ್ಟಿದ್ದಾರೆ ಇಡೀ ಕರ್ನಾಟಕ ತುಂಬಾ. ಸಾಕ್ಬೇಕು ಅಂತ ಅವ್ನು ಇದ್ ಮಾಡ್ದ. ಅವಾಗ ಏನ್ ಮಾಡಿದ್ವಿ, ಹಳ್ಳಿ ಕರಸುನ ಒಂದು ಮೂರೋ 4 ತಂದ್ವಿ. 3 ಹಸು, 2 ಹಸು ಚಿಕ್ಕ ಕರು ಒಂದು 3 ತಂದ್ವಿ. ಆ 3 ತಂದ್ಮೇಲೆ ಅವಾಗ ಅವು ಎಲ್ಲರಿಂದ 65 ಒಂದು 80,000 ಕೊಟ್ಟಿದ್ವಿ ಅಷ್ಟೇ. 3ರಿಂದ 80,000 ಅಂದ್ರೆ ಚಿಕ್ಕವಿದ್ದು, ಇನ್ನು ಇಷ್ಟು ದೊಡ್ಡವಾಗಿದ್ದು. ಒಂದ್ ವರ್ಷ 2 ವರ್ಷ ಆದ್ಮೇಲೆ 2 ಹಸು ದೊಡ್ಡವಾಗಿ ಕರು ಹಾಕಿದ್ವು. ಇದು ಈ ಹಸು ಮೊದಲನೇದು ಹೊರಿಕರ ಹಾಕ್ತು, ಮತ್ತೆ ಹೆಣ್ಗರು ಹಾಕಿದೆ, ಮತ್ತೆ ಅದೇ ಇನ್ಸಿಮೇಷನ್ ಬಂದಿದೆ ಮತ್ತೆ ನೆಕ್ಸ್ಟ್ ಇಯರ್. ಈ ಹಸುನಲ್ಲಿ ನಾವು ಮೊದಲನೇದು ಹೋರಿಕರುನ 1 ವರ್ಷ 4 ತಿಂಗಳ ಕರುನ 66,000 ಮಾಡಿದೆ. 1 ವರ್ಷ ಫಸ್ಟಿನ ಕರು, ಫಸ್ಟ್ನೇದು 1 ವರ್ಷ 4 ತಿಂಗಳಿಗೆ 4 ತಿಂಗಳು. ಇದೇ ಹಸುದು ಮೊದಲನೇದು ಹೋರಿಕರು ಹಾಕಿತ್ತಲ್ಲ, ಆ ಹೋರಿಕರುನ 1 ವರ್ಷ 4 ತಿಂಗಳು ಆಯ್ತು, ಇನ್ನು ವಯಸ್ಸು ಇಷ್ಟು ಹೈಟ್ ಬೆಳೆದಿತ್ತು. ಅದನ್ನ ನಾನು ಯಾರೋ ಬಂದು ತಗೊಂಡೋದ್ರು, 66,000 ತಗೊಂಡೋದ್ರು. 66,000 ಅವ್ರು ತಗೊಂಡೋಗಿ 3-4 ಕಡೆ ರೇಸ್ ಅಲ್ಲಿ ಪ್ರೈಸ್ ತಗೊಂಡಿದ್ದಾರೆ. ಕೇವಲ 1 ವರ್ಷ 4-5 ತಿಂಗಳ ಮೇಲೆನೆ 3-4 ಕಡೆ ಫಸ್ಟ್ ಪ್ರೈಸ್ ಬಂದಿದ್ದಾರೆ ರೇಸ್ ಅಲ್ಲಿ. ಇವು ಏನಾಗಿದೆ, ಹಾಲ್ ನಾವು ಕೊಡ್ತೀವಲ್ಲ, ಇವತ್ತು 4-5 ವರ್ಷದಿಂದ ಹಾಲ್ ರೇಟ್ ಇತ್ತು, ಅದೇ ರೇಟ್ ಇದೆ. 1-2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಷ್ಟು ಬಿಟ್ಟರೆ ನಮ್ ಸರ್ಕಾರನೇ ಆಗ್ಲಿ, ನಮ್ ಪ್ರೈವೇಟ್ ಡೈರೀಸ್ ಆಗ್ಲಿ, ಯಾರು ಕೂಡ ರೇಟ್ ಜಾಸ್ತಿ ಮಾಡಿಲ್ಲ. ಎಲ್ಲ ಅದೇ 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಅಷ್ಟೇ. ನಮ್ಮನ್ನ ಮೂಗಿಗೆ ತುಪ್ಪ ಹಚ್ಚಿದ್ರು ಅಂತಾರಲ್ಲ, ಹಂಗ್ ಮಾಡ್ತಾರ, ಹಂಗೆ ನಾವ್ ಮಾಡ್ತಾ ಇರೋದು. ಹಿಂಗಾಗಿ ಈಗ 4-5 ವರ್ಷ ಹಿಂದೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹಾಲು ಕೊಡೋದು 6 ವರ್ಷದಿಂದ ಕೊಡ್ತಾ ಇದ್ದೀನಿ, ಅಕ್ಷಯ ಕಲ್ಪ ಡೈರಿ ಅಂತ ಕೊಡ್ತಾ ಇದ್ದೀನಿ. ಅವರಿಗೆ 4-5 ವರ್ಷದಲ್ಲಿ ಕೊಡ್ತೀನಿ. ಫಸ್ಟ್ ಏನೋ 36 ರೂಪಾಯಿ 37 ರೂಪಾಯಿ ಕೊಡ್ತಿತ್ತು, ಇವತ್ತು 40 ರೂಪಾಯಿ ಬಂದಿದೆ ಅಷ್ಟೇ. ಕೇವಲ 3-4 ರೂಪಾಯಿ. ನಮಗೆ ಹಿಂದಿ ರೇಟ್ ಆಗ್ಲಿ, ಬೂಸು ರೇಟ್ ಆಗ್ಲಿ, ಮುಸ್ಕಿನ್ ಜೋಳ ರೇಟ್ ಆಗ್ಲಿ ಎಲ್ಲ ಡಬಲ್ ಆಗೋಗಿದೆ. ಮುಸ್ಕಿನ್ ಜೋಳ ನಾನು 5-6 ವರ್ಷದ ಹಿಂದೆ ಕೇವಲ 700-800 ರೂಪಾಯಿ ತಾಂತಿದ್ದೆ, ಇವತ್ತು 1,000 ರೂಪಾಯಿ, 2,200 ರೂಪಾಯಿ. ಇವತ್ತು 1,000 ರೂಪಾಯಿ, 800-1,000 ರೂಪಾಯಿ ಇದ್ದು 2,200 ಆಗಿದೆ. ಹಿಂದಿ ಬೂಸುಗಳು ಬರೀ 600-700-800 ಸಿಕ್ಕವು 5-6 ವರ್ಷದ ಹಿಂದೆ. ಇವತ್ತು 1,300 1,400 ಕೊಡ್ಬೇಕು. ಆಮೇಲೆ ಕಡ್ಲೆಕಾಯಿ ಹಿಂಡಿ 25 ರೂಪಾಯಿ ಸಿಕ್ತಿತ್ತು, ಇವತ್ತು 50 ರೂಪಾಯಿ ಕೆಜಿ. ಇದೆಲ್ಲ ಲೆಕ್ಕ ಹಾಕಿದಾಗ ಡಬಲ್ ಆಗಿದೆ ಎಲ್ಲ. ಹುಲ್ಲು ಕೂಡ ಅಷ್ಟೇ, ರಾಗಿ ಹುಲ್ಲು ಇದೆಯಲ್ಲ, ಅದೇ ನಮಗೆ ಕೇವಲ 100 ರೂಪಾಯಿ ಸಿಕ್ತಿತ್ತು, ಇವತ್ತು 250-300 ರೂಪಾಯಿ. ಸೈಲೇಜ್ ತಗೊಳ್ತೀವಲ್ಲ, ಅದು ಬರೀ 3 ರೂಪಾಯಿ ಸಿಕ್ತಿತ್ತು, ಇವತ್ತು 6-7 ರೂಪಾಯಿ ಆಗಿದೆ ಸೈಲೇಜ್. ಇದೆಲ್ಲ ಪೂರ್ತಿ ನಾವು ಲೆಕ್ಕ ಹಾಕಿ ನೋಡಿದಾಗ ಹಾಲಲ್ಲಿ ರೈತನಿಗೆ ಏನೂ ಉಳಿತಾ ಇಲ್ಲ. ಖಂಡಿತವಾಗಿ ಇದು ಹೇಳೋ ಮಾತು. ಇದು ಸಂದೇಶ ಹೋಗ್ಬಿಟ್ಟಿದೆ, ರೈತರಿಗೆ ಹೈನುಗಾರಿಕೆಯಲ್ಲಿ ದುಡ್ಡು ಉಳಿತಾ ಇದೆ. ನೀವು ಹೈನುಗಾರಿಕೆ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ, ಬೇರೆ ಬರಲ್ಲ ಅಂತ ಹೇಳ್ತಾರೆ. ಇವತ್ತು ಹೈನುಗಾರಿಕೆಯಲ್ಲಿ ದುಡ್ಡು ಬರ್ತಾ ಇಲ್ಲ. ನಾವು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾವು ನೆಕ್ಸ್ಟ್ ನಮಗೆ ರೈತರಿಗೆ ಏನಪ್ಪಾ ಅಂತಂದ್ರೆ ಗೊಬ್ಬರ ಬೇಕೇ ಬೇಕು. ಗೊಬ್ಬರ ಇಲ್ಲ ನಾವು ಜಮೀನ್ ಮಾಡಕ್ಕಾಗಲ್ಲ. ಈ ಜಮೀನು ಅಂತಂದ್ರೆ ಹೆಂಗಪ್ಪಾ ಅಂತಂದ್ರೆ, ಈ 1 ರೂಪಾಯಿನಲ್ಲಿ 2 ನಾಣ್ಯದಲ್ಲಿ 2 ಫೇಸ್ ಇದ್ದಂಗೆ, 2 ಫೇಸ್ 2 ಮುಖ ಇದ್ದಂಗೆ. ಅಂದ್ರೆ ಹೈನುಗಾರಿಕೆನೂ ಅಷ್ಟೇ, ಇದು ಅಷ್ಟೇ. 1 ರೂಪಾಯಿಯಲ್ಲಿ ಈ ಕಡೆ ಮುಖ ಸಾವುಕಲಾದ್ರೂ ಯಾರು ದುಡ್ಡು ತಗೊಳಲ್ಲ, ಈ ಕಡೆ ಮುಖ ಕಾಯಿನಲ್ಲಿ ಈ ಕಡೆ ಸಾವುಕಲಾದ್ರೂ ತಗೊಳೋದಲ್ಲ. ಹಂಗೆ ಇದಿಲ್ದೇ ಇದ್ರೆ
ಜಮೀನ್ ಇಲ್ಲ, ಕೃಷಿ ಇಲ್ಲ. ಕೃಷಿ ಇಲ್ದಿದ್ರೆ ಇವಿಲ್ಲ. ನಿಮ್ ಪ್ರಕಾರ ಈಗ HF ಗಿಂತ ಹಳ್ಳಿಕಾರು ಅಮೃತ್ Best. ಜಾಸ್ತಿ. ಆಮೇಲೆ ನೋಡಿ, ನೀವ್ ಹೇಳಿದ್ರಲ್ಲ ಈಗ ಯಾವ ಮಾಡ್ಕೋಬೇಕು ಅಂದ್ರೆ, ಇವಕ್ಕೆ ಯಾವ ತಲೆನೋವು ಬರಲ್ಲ, ಜ್ವರ ಬರಲ್ಲ, ಕೆಚ್ಚಲುಬಾವ್ ಆಗಲ್ಲ. ಇವಕ್ಕೆ ಪ್ರತಿದಿನ ಕಾಯಿಲೆ ಇವೆಲ್ಲ ಇದಾವಲ್ಲ ಸಿಂಧಿಯಸ್ಗಳು, ಇವಕ್ಕೆ ಪ್ರತಿದಿನ ಡಾಕ್ಟರ್ ಬೇಕೇ ಬೇಕು. ನನ್ನ ಡೈರಿನಲ್ಲಿ ಇಷ್ಟು ಹೊಸ ಇದೆಯಲ್ಲ, ಮಿನಿಮಮ್ ವಾರಕ್ಕೆ 4 ದಿವಸ ಬಂದೇ ಬರ್ತಾರೆ ಡಾಕ್ಟರ್. ಇಲ್ಲ, ನಾನು ಫೋನ್ ಮಾಡಿ ಕರ್ಸ್ಕೊಂಡೇ ಮಾಡ್ಬೇಕು ಟ್ರೀಟ್ಮೆಂಟ್. ನೋಡಿ, ಮೊನ್ನೆ ಏನು ಆ ಹಸುಗೆ ಜ್ವರ ಬಂದಿತ್ತು, 2-3 ದಿವಸ ಬಂದು ಕಂಟಿನ್ಯೂ 2-3 ದಿವಸ ಬಂದು ಮಾಡೋದು. ಸುಮಾರು 1-1.5 ಸಾವಿರ ರೂಪಾಯಿ ಖರ್ಚು ಅದಕ್ಕೆ. ಈ ಹಸು 5ರಿಂದ 6 ಲೀಟರ್ ಒಂದ್ ದಿವಸ ಒಂದ್ ಹೊತ್ತಿಗೆ. ಇದಕ್ಕೆ ನಾವು ಫುಡ್ ಹಾಕ್ಬೇಕು, ತಿಂಡಿ ಹಾಕ್ಬೇಕು, ಎಷ್ಟೆಲ್ಲಾ ಮಾಡಿ ನಮಗೆ 40 ರೂಪಾಯಿ ಕೊಟ್ರು ಅಂತಂದ್ರೆ ಏನ್ ಉಪಯೋಗ ಆಯ್ತದೆ? ಇದನ್ನ ಯೋಚನೆ ಮಾಡಿ ನಮ್ ಸರ್ಕಾರಗಳು ಸ್ವಲ್ಪ ಬೆಲೆ ಕೊಟ್ರೆ ರೈತರು ಉಳ್ಕೊಂತೀವಿ. ಇಲ್ಲ ರೈತರೆಲ್ಲ ಈಗೆಲ್ಲ ಎಷ್ಟೋ ಡೈರಿಗಳು ಮುಚ್ಚಿದಾವೆ. ಹಿಂಗ ಆಡ್ತಾ ಆಡ್ತಾ ಮುಚ್ಚಿದ್ರೆ ನಾಳೆ ಒಂದ್ ದಿವಸ ಹಾಲಿಗೆ ಕಷ್ಟ ಆಗುತ್ತೆ. ಸರ್, ಈಗ ಪ್ರೆಸೆಂಟ್ಲಿ 80ರಿಂದ 90 ಹಸುಗಳಿದ್ದಾವೆ ಅಂತ ಹೇಳ್ತೀನಿ ನೀವು. ಇದರಲ್ಲಿ ಈಗ ಪ್ರೆಸೆಂಟ್ ಡೇ ಎಷ್ಟು ಹಾಲು ಕೊಡ್ತಿದೆ? ಹಾಲು ಕೊಡ್ತಿರೋದು ಒಂದು 22, 30 ಕೊಡ್ತಾ ಇದೆ. 30 ಹಾಲು ಕೊಡ್ತಿದೆ. ಅಂದ್ರೆ ಡೈಲಿ ಎಷ್ಟು ಲೀಟರ್? ಒಂದು ಡೈಲಿ ಒಂದು 380ರಿಂದ 400 ಲೀಟರ್ ಹಾಲು. ಅಂದ್ರೆ ಬೆಳಗ್ಗೆ ಎರಡು ಸೇರಿ. ಇನ್ನೇನಾಗತ್ತಪ್ಪ ಅಂದ್ರೆ, ಕರು ಹಾಕಿದ ಹೊಸರಲ್ಲಿ 10ರಿಂದ 12 ಲೀಟರ್ ಕೊಡ್ತಾರೆ. ಆಮೇಲೆ 4-5-6 ತಿಂಗಳಾದ್ಮೇಲೆ 3 ಲೀಟರ್ ಹೋಗ್ತವೆ, 4 ಹೊತ್ತಿಗೆ ಕಮ್ಮಿ ಆಗ್ತದೆ. ಆವರೇಜ್ ನಮ್ದು ಯಾವಾಗ್ಲೂ 13-14 ಲೀಟರ್ ಇರುತ್ತೆ, ಆವರೇಜ್ ಇರುತ್ತೆ. ಯಾಕಂದ್ರೆ ಕೆಲವು ಜಾಸ್ತಿ ಕೊಡೋದಿರ್ತವೆ, ಒಂದೊತ್ತಿ 4 ಲೀಟರ್ ಕೊಡೋದಿರ್ತವೆ, 3 ಲೀಟರ್ ಕೊಡೋದಿರ್ತವೆ. ಎಲ್ಲ ಆವರೇಜ್ 13 ಲೀಟರ್. ಸರ್, ಈಗ ಇದಕ್ಕೆ ಫೀಡ್ ಏನೇನ್ ಕೊಡ್ತೀರಾ ಅಂತ? ಇದಕ್ಕೆ ಮುಸ್ಕಿನ ಜೋಳದ ಪುಡಿ. ಮುಸ್ಕಿನ ಅಂದ್ರೆ ಸೈಲೇಜ್ ಅಲ್ಲ, ಜೋಳ ನೈಜ್, ಅದ್ರ ಪೌಡರ್ ಮಾಡಿ ಅದೊಂದು ಕೆಜಿ ಅಷ್ಟು. ಆಮೇಲೆ ಗೋಧಿ ಬುಸ ಅಂತ ಬರೋದು ಅದೊಂದು ಕೆಜಿ ಅಷ್ಟು. ಕಡಲೆಕಾಯಿ ಹಿಂಡಿ ಅದೊಂದು 3/4 ಕೆಜಿ ಅಷ್ಟು ಮಿಕ್ಸ್ ಮಾಡಿ ನಾವೇನ್ ಮಾಡ್ತೀವಿ, ಸೈಲೇಜ್ ಒಳಗೇನೆ ಹಾಕಿ ಮಿಕ್ಸ್ ಮಾಡ್ತೀವಿ. ಟೋಟಲ್ ನ್ಯೂಟ್ರಿಷನ್ ಅಂತ TM ಕ್ಯಾಲ್ಸಿಯಂ ಪೌಡರ್ ಹಾಕ್ತಿವಿ. ಅದನ್ನೆಲ್ಲ ಅದ್ರೊಳಗೆ ಹಾಕ್ತಿವಿ. ಒಂದು 50 ಗ್ರಾಮ್ ಕ್ಯಾಲ್ಸಿಯಂ ಪೌಡರ್, ಕ್ಯಾಲ್ಸಿಯಂ ಲಿಕ್ವಿಡ್ ಬರುತ್ತೆ, ಅದೊಂದು 2 ತರದ್ನೊಳಗೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸರಿ, ಅಂದ್ರೆ ಬೆಳಗ್ಗೆ ಸಂಜೆ 2 ಟೈಮ್ ವಾಶ್ ಇರ್ಬೇಕಾ? ಇವಕ್ಕೆ ಏನಾಗುತ್ತೆ, ಗಲೀಜ್ ಮಾಡ್ಕೊಂಡಿರ್ತಾವಲ್ಲ, ಮಾಡ್ತಿರುತ್ತೆ. ಯಾಕೆಂದ್ರೆ ಒಂದೇ ಸರಿ ಆದ್ರೂ ಗಲೀಜ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದ್ ಟೈಮ್ ವಾಶ್ ಮಾಡಕ್ ಕಷ್ಟ ಆಗುತ್ತೆ ಮಾಡ್ತಾರೆ. ಆಕ್ಚುಲಿ ನಾವು ದನಗಳು ಸಾಕಿದ್ರೆ ಸ್ವಲ್ಪ ಜಾಗ ಜಾಸ್ತಿ ಬೇಕು. ನಮ್ದು ಇಕ್ಕಟ್ಟಾಗಿದೆ, ಅದೊಂದು ಪ್ರಾಬ್ಲಮ್ ಆಗಿದೆ. ಇದು ಇಷ್ಟು ದನ ಸಾಕಿದಾಗ ಮಿನಿಮಮ್ 2 ಎಕರೆ ಜಾಗ ಬೇಕು. ಅಂದ್ರೆ ಇದಕ್ಕೆ ಅಂತಾನೆ 2 ಎಕರೆ ಆವಾಗ ಏನಾಗ್ತಿ, ಇವನ್ನ ಹಿಂಗೆ 2 ಹೊತ್ತು ಮೈ ತೊಳೆಯೋದು ಬೇಕಾಗಿಲ್ಲ, ಕೈ ಬಿಡ್ಬೋದು. ಬೇಕಾದಾಗ ಮಾತ್ರ ಬಂದು ಇಲ್ಲಿ ಮೇವ್ ತಿನ್ನೋದು, ಬಾಕಿ ಅಂದ್ರೆ ಅಡ್ಡಾಡ್ಕೊಂಡ್ರೆ. ಅಂದ್ರೆ ಈಗ ಹೆಂಗೆ ಅಂದ್ರೆ ಇರೋ ಪ್ಲೇಸ್ ಅಲ್ಲಿ ಗಲೀಜ್ ಜಾಸ್ತಿ ಆಗುತ್ತೆ, ತೊಳೆಯಬೇಕಾಗ್ತದೆ. ಆಮೇಲೆ ಹಸುಗಳು ಕೂಡ ಓಡಾಡ್ಕೊಂಡಿದ್ದಾಗ ಅಷ್ಟು ಖುಷಿಯಾಗಿರ್ತವೆ. ನಮ್ಮನ್ನೊಂದು ರೂಮಲ್ಲಿ ಕೂಡ ಅಡ್ಡಾಡ್ಕೊಂಡ್ ಬಿಡೋದಕ್ಕೂ ವ್ಯತ್ಯಾಸ ಇದೆ, ಅದೇ ತರ ಆಗುತ್ತೆ. ಹಂಗಾಗಿ ಇವಕ್ಕೂ ಕೂಡ ನನಗೆ ಜಾಗ ಇಕ್ಕಟ್ಟಿದೆ ಇಲ್ಲಿ. ಯಾಕೆಂದ್ರೆ ನನಗೆ ತೋಟ ಇರೋದ್ರಿಂದ ಅದ್ರ ಸುತ್ತಮುತ್ತ ನನಗೆ ಜಾಗ ಇಲ್ಲ. ಈಗ ಈ 70-80 ಹಸುನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಎಷ್ಟು ಜನ? ಅಂದ್ರೆ 4 ಜನ ಇದೆ. 4 ಜನ ಇದ್ರೆ ಆರಾಮಾಗಿ ಮಾಡ್ಬೋದು. ಅದಕ್ಕೋಸ್ಕರನೇ ಇರ್ಬೇಕು. ಹೌದು, ಅದಕ್ಕೋಸ್ಕರನೇ, ಬೇರೆ ಕೆಲಸ ಇಲ್ಲ. ಈ ಮೆಜರ್ಮೆಂಟ್ ಈಗ 80 ಹಸುಗೆ ಅಂತ ನೀವು ಹಾಕೊಂಡ್ರೆ ಈಗ ಒಂದ್ ಹಸುಗೆ ಎಷ್ಟು ಬೇಕು? ಒಂದ್ ಹಸುಗೆ 4 ಅಡಿ ಆಗಲ್ಲ, 6 ಅಡಿ ಉದ್ದ. ಆಮೇಲೆ ಒಂದ್ 5 ಅಡಿ ಹಿಂದ್ಗಡೆ ಓಡಾಡಕ್ ಜಾಗ ಬೇಕು. ಓಡಾಡಕ್ಕೆ ಕ್ಲೀನಿಂಗ್ ಎಲ್ಲದಕ್ಕೂ ಗೊಂತು ಒಂದು 6 ಅಡಿ ಬೇಕು. ಅದು 6 ಅಡಿ ಗೊಂತು ಬೇಕು. ಆ ತರ ಜಾಗ ಬೇಕು. ಅಂದ್ರೆ 2 ಕಡೆ ಸೈಡ್ ಕಟ್ಬೋದು. ಈಗ ಮೈನ್ ಆಗಿ ನಾವ್ ಈಗ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಏನೇನ್ ಫೆಸಿಲಿಟಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂದ್ರೆ ವಾಟರ್ ಆಗಿರ್ಬೋದು, ಜಾಗ, ನೀರು ಬೇಕು, ಜಾಗನೂ ಬೇಕು. ಈಗ ಇದು ಶೆಡ್ ಕಟ್ಟಕ್ಕೆ ಏನಾರ ಸಬ್ಸಿಡೀಸ್ ತರ ನಾನೇನು ತಗೊಂಡಿಲ್ಲ, ಕೊಡ್ತಾರೆ ಅಂತಾನೆ, ಅದೇನು ನನಗೆ ಗೊತ್ತಿಲ್ಲ. ಕೊಡ್ತಾರಂತೆ, ನಾನು ಕೇಳಿದೆ. ಅದೇನ ಅವ್ರು ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾರೆ, ನಾವ್ ಅದ್ರ ಕತೆ ಹೋಗ್ಲಿಲ್ಲ. ಅಂದ್ರೆ ಸರ್, ಫಸ್ಟ್ ಟೈಮ್ ಮಾಡ್ತಿದೀವಿ ಅಂದ್ರೆ, ಈಗ ನಾನೊಬ್ಬ ಈಗ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ, ಎಲ್ಲ ವರ್ಕ್ ಮಾಡ್ತಿರ್ತೀನಿ, ನನಗೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅಂತ ಬಂದ್ವಿ ಅಂದ್ರೆ ಸ್ಟಾರ್ಟಿಂಗ್ ಎಷ್ಟು ಹಸುವಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯ ಪರಿಸ್ಥಿತಿನಲ್ಲಿ ಒಂದು ಅದು ಅನುಭವ ಇಲ್ದಿದ್ದರು ಮಾಡುವಾಗ 2-3 ಹಸು ಸ್ಟಾರ್ಟಿಂಗ್ ತಗೋಬೇಕು. ಅದ್ರಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಅವ್ರು ಎಕ್ಸ್ಟೆಂಡ್ ಮಾಡ್ಕೊಂತಾದ್ರು ಒಳ್ಳೆ ಎಕ್ಸ್ಟೆಂಡ್ ಮಾಡಿ. ಪ್ರಾಫಿಟಬಲ್ ಆಗಿ ಮಾಡ್ಬೇಕು ಅಂದ್ರೆ ಯಾವ ತಳಿ ಆಗಿರ್ಬೋದು, ಯಾವ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್? HF ಹಸುಗಳು, ಜರ್ಸಿ ಹಸುಗಳು ಎಲ್ಲವೂ ಚೆನ್ನಾಗಿರ್ತವೆ. ಯಾವ ಏನು ನಾವು ಸಾಕೋದ್ರ ಮೇಲೆ ಹೋಗುತ್ತೆ. ಸಾಕೋದ್ರ ಮೇಲೆ ನೋಡಿ, ಅಲ್ಲೊಂದು ಜರ್ಸಿ ಇದೆ, ಬನ್ನಿ ಹೇಳ್ತಾರೆ. ಒಂದ್ ಟೈಮ್ 8 ಕೊಡುತ್ತೆ. ಹೌದಾ? ಇದು ಮೊದಲನೇ ಕರು ಹಾಕಿದೆ. ಇದು ಮುಂದಿನ ಸರಿ 12 ಕೊಡುತ್ತೆ. ಬೆಳಿಗ್ಗೆ 12, ಸಾಯಂಕಾಲ 12 ಕೊಡುತ್ತೆ. ಸರ್, ಈಗ ಬೆಳಗ್ಗೆ 8, ಸಾಯಂಕಾಲ ಸಂಜೆ 8 ಅಂದ್ರೆ ಒಂದು 16. ಒಂದು
15 ಇಟ್ಕೊಂಡ್ರು ಹಾ. 40 ರೂಪಾಯಿ ಲೀಟರ್. ಹ್ಮ್. ಒಂದ್ 600 ರೂಪಾಯಿ. 600 ರೂಪಾಯಿ daily. 600 ರೂಪಾಯಿ ಈ ಒಂದ್ ಹಸುಗೆ 600 ರೂಪಾಯಿ ಹಾ, ನೀವು ಸಿಗುತ್ತೆ. ಒಂದಿನಕ್ಕೆ ಸಿಗ್ತಿದೆ. ಸಿಗ್ತಾ ಇದೆ. ಕರು ಹಾಕ್ದಾಗ ಅಷ್ಟೇ ಜಾಸ್ತಿ ಹಾ, ಕೊಡ್ತಾ 3 ಇರೋದು. ತಿಂಗಳು 3 ಮಾತ್ರ, ತನಕ. 3 ತಿಂಗಳು ಒಳ್ಳೆ ಹಾಲು ಕೊಡ್ತವೆ. ಹಾ. ಎಲ್ಲಾ ಹಸುಗಳು ಅಷ್ಟೇ, ಎಲ್ಲವೂ ಅಷ್ಟೇ. 3 ತಿಂಗಳು ಚೆನ್ನಾಗಿ ಕೊಡ್ತವೆ, ಆಮೇಲೆ ಕಡಿಮೆ ಆಗ್ತಾ ಹೋಗ್ತವೆ. ನನಗೇನ್ ಅನ್ಸುತ್ತೆ ಅಂದ್ರೆ ಹಾಲು ಉತ್ಪನ್ನ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು. ಹಾ. 25 ಮಾರಿದ ಇದು ಅದೇ ನನ್ನ ಇದಕ್ಕೆ. ಹಾ. ಈ ವರ್ಷ ಒಂದ್ 25, ಮುಂದ್ ವರ್ಷ ಒಂದ್ 20 ಮಾರಿ ಒಂದ್ 10-15 ಇಟ್ಕೋಬೇಕಿವ. ಹಾ. ಅವನ್ ಒಂದ್ 50 ಮಾಡ್ಕೋಬೇಕು. ಅವ ನಾವು ಹಾಲು ಕೊಡ್ಲಿಲ್ಲ, ನಮ್ಮಂತ ಒಂದ್ 25 ಡೈರಿ ಹಾಲು ಕೊಡ್ದಂಗಾದ್ರೆ ಅವ್ರಿಗೆ ಹಾಲು ಸಾಲಲ್ಲ, ಅವ್ರಾಗಿ ಜಾಸ್ತಿ ಮಾಡ್ತಾರೆ. ನಾವು ಎಷ್ಟು ಬಡ್ಕೊಂಡ್ರು ಅವರೇ ಮಾಡಲ್ಲ. ಅದೇ ಹೌದು. ಅದರಿಂದ ನಾವ್ ಎಲ್ಲಾ ರೈತರು ತಿಳ್ಕೊಂಡು ಅಟ್ಲೀಸ್ಟ್ ಇದರಲ್ಲಿ ಕೇಳಿಸ್ಕೊಂಡಾಗ ನಮ್ ರೈತರು ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ಹಾಲು ಉತ್ಪಾದನೆ ಕಡಿಮೆ ಮಾಡಿದ್ರೆ ಖಂಡಿತ. ನಾವು ಮುಂದಕ್ಕೆ ಬರ್ತೀವಿ, ಇಲ್ಲೇ ಆಗಲ್ಲ. ಇಷ್ಟೊತ್ತು ಅದೇ ಸರ್, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ನೋಡಿ. ಎಲ್ಲ ಮೇಂಟೆನೆನ್ಸ್ ಆಗಿರ್ಬೋದು, ನಿಮ್ ಇನ್ಫಾರ್ಮೇಶನ್ ಮೇನ್ ಆಗಿ ಇನ್ಫಾರ್ಮೇಶನ್. ಓಕೆ, ಈಗ ರೈತರು ಮಾಡ್ತಿದ್ರು, ಇಲ್ಲ ಎಷ್ಟೋ ಜನ ಅನ್ಕೊಂಡ್ ಬರ್ತಿರ್ತಾರೆ ಈಗ. ಹೌದು. ಲಾಭ ಇದೆ, ಹೌದು. ಇವಾಗೆಲ್ಲ ನನಗೇನಂತ ಗೊತ್ತಾ, ಇಲ್ಲಿ ಯಾರೋ ಬಂದರು, ನಾನು ಟ್ರಾಲ ಗೊತ್ತಾಣ ದಿವ್ಸಕ್ಕೆ 13,000 ಆಯ್ತು ಈ ದುಡ್ಡು. 4 16 ಅದರಿಂದ 15 16 48 4 ಲಕ್ಷ ತಿಂಗಳಿಗೆ ದುಡ್ಡೇನ್ ಮಾಡ್ತೀವಿ ಮರ ಅಂತಾರೆ. ಅದಕ್ಕೆ ಏನ್ ಹಾಕ್ತಿವಿ ಅಂತ ಅದಕ್ಕೆ ಯಾರು ಕೇಳಲ್ಲ. ನಮ್ ರೈತರಲ್ಲಿ ದಡ್ತನ ಇರೋದು ಇಲ್ಲಿ. ಖರ್ಚಿನ ಕೇಳಲ್ಲ, ಖರ್ಚಿನ ಲೆಕ್ಕ ಹಾಕಲ್ಲ, ಬರೀ ಆದಾಯ ಲೆಕ್ಕ ಹಾಕ್ತಿವಿ. ನಾವೆಲ್ಲರೂ ಲೆಕ್ಕ ಹಾಕಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಹೌದು. ಈಗ ಹಳ್ಳಿ ಕಾರು ತುಂಬಾ ಲಾಭ ಅದ್ರಲ್ಲಿ, ತುಂಬಾ ಲಾಭ. ತುಂಬಾ ಲಾಭ. ನೋಡ್ರಿ ನನಗೆ ಅದೇ ಅದೇ ಹೇಳಿ, ನನಗೆ 66,000 ಮಾತ್ರ 50,000 ಮಾರ್ರಿ. ಅದು ಒಂದ್ ಕರ 50,000 ರೂಪಾಯಿ ಸಿಕ್ತು, ಒಂದ್ ವರ್ಷ 50,000 ರೂಪಾಯಿ ಸಿಕ್ತು, ಲಾಭ ಅಲ್ವಾ? ಇದ್ರಾಗ ಏನು ಸಿಗುವ ಮನೆ ಲೆಕ್ಕ ಏನು ಸಿಗ್ಲಿಲ್ಲ. ಅದ್ರ 50,000 ರೂಪಾಯಿ ಸಿಕ್ತು, ಇನ್ನೂ 10,000 ಖರ್ಚಾಗಿಲ್ಲ. ಹೌದು. ಅಲ್ಲ, ನೀವು ಹೌದಲ್ಲ, ಅದನ್ನು ಬ್ರೀಡ್ ಜಾಸ್ತಿ ಮಾಡ್ಕೊಂಡು ಅದ್ನೇ ಈಗ ನೆಕ್ಸ್ಟ್ ನಾವು ಅದೇ ಇರೋದು. 8 ಆಗಿದೆ ನನಗೆ. 8 ಆಗಿದೆ, ಆಲ್ರೆಡಿ 8 ಇದೆ. 4 ವರ್ಷ ಬಿಟ್ಕೊಂಡ್ ಬಂದ್ರೆ ನನ್ನ ಹತ್ರ 30, 40, 50 ಇರುತ್ತೆ. ಹೌದಾ? ಅಂದ್ರೆ ಇದನ್ನೆಲ್ಲ ಕಮ್ಮಿ ಮಾಡಿ ಅದನ್ನ ಜಾಸ್ತಿ ಮಾಡ್ಕೊಂತ. ಓಕೆ ಓಕೆ ಓಕೆ. ಆಮೇಲೆ ಗೊಬ್ಬರನು ಅವು ಬಹಳ ಉತ್ಕೃಷ್ಟವಾದ ಗೊಬ್ಬರ ಅವರು. ಇವತ್ತು ಪ್ರೂವ್ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಪ್ರೂವ್ ಮಾಡ್ತಾರೆ, ಎಲ್ಲರೂ ಮಾಡಿದ್ದಾರೆ. ಇವಕ್ಕಿಂತ ಅವ್ರದ್ದು ಜಾಸ್ತಿ. ಈಗ ಜೀವಾಮೃತ ಮಾಡಿದ್ರೆ ನಾಟಿ ಹಸು ಸಗಣಿ ತಗೊಳ್ರಿ, ನಾಟಿ ಗಂಜಾ ತಗೊಳ್ರಿ ಅಂತಾರೆ. ಹಂಗೆ ಇವ್ರದ್ರಲ್ಲಿ ಪರ್ಸೆಂಟೇಜ್ ಕಡಿಮೆ ಇದ್ದೇ ಇರ್ತಿತ್ತು ಪವರ್. ಈಗ ಅಲ್ಲೊಂದ್ 2 ಇದೆ, ಮಲ್ನಾಡ್ ಗಿಡ್ಡ ಅಂತ, ಅವೊಂದ್ 2 ತಂದಿದ್ದೀನಿ. ಇನ್ಫಾರ್ಮೇಶನ್ ವಿಡಿಯೋ ಅಂತ ನನಗೆ ಸಿಗ್ತದೆ. ತುಂಬಾ ಖುಷಿ ಆಯ್ತು. ಸಿಗೋಣ.